ಇದು ಪ್ಲಾಸ್ಟಿಕ್ ಬಾಲು, ಇದು ₹5 ಕಾಯಿನು, ರಬ್ಬರ್ ಬ್ಯಾಂಡು, ಎಲೆ ಮತ್ತೆ ಮೊಳೆ. ಈಗ ಇವೆಲ್ಲನೂವೆ ನಾನು ಒಂದೊಂದಾಗಿ ಡಬ್ಬಿಯೊಳಗ್ ಹಾಕ್ತೀನಿ. ಈ ಡಬ್ಬಿಯೊಳಗ್ ನೀರಿದೆ ಅಲ್ವಾ? ಈ ಡಬ್ಬಿಯೊಳಗ್ ನಾನು ಒಂದೊಂದಾಗಿ ವಸ್ತುಗಳನ್ನ ಹಾಕ್ದಾಗ ಏನಾಗುತ್ತೆ ಅನ್ನೋದು ನೀವು ಕ್ಲೀನಾಗಿ ಗಮನ ಇಟ್ಟು ನೋಡಿ. ಮೊದ್ಲಿಗೆ ಈ ಪ್ಲಾಸ್ಟಿಕ್ ಬಾಲ್‌ನ ನೀರೊಳಗ್ ಹಾಕ್ತಿದೀನಿ. ನಂತರ ಏನ್ ಮಾಡ್ತಿದೀನಿ, ಈ ರಬ್ಬರ್ ಬ್ಯಾಂಡ್‌ನ ತಗೊಂಡೋಗಿ ನೀರೊಳಗ್ ಹಾಕ್ತಿದೀನಿ. ಕ್ಲೀನಾಗ್ ನೋಡಿ ಇಲ್ಲೇನಾಗ್ತಿದೆ ಅಂತ. ನೆಕ್ಸ್ಟ್ ಏನ್ ಮಾಡ್ತಿದೀನಿ ಅಂತ ಹೇಳಿದ್ರೆ, ಈ ₹5 ಕಾಯಿನ್‌ನ ನಾನು ಈ ನೀರೊಳಗೆ ಹಾಕ್ತಿದೀನಿ. ನೋಡಿ ಮುಳುಗೋಯ್ತು. ನೆಕ್ಸ್ಟು ಇಲ್ಲಿರೋ ಎಲೆನ ತಗೊಂಡು ಈ ನೀರೊಳಗೆ ಹಾಕ್ದೆ. ಏನಾಗ್ತಿದೆ ತೇಲ್ತಿದೆ. ಆಮೇಲೆ ಮೊಳೆನ ತಗೊಂಡು ಇಲ್ಲಿ ನೀರೊಳಗೆ ಹಾಕ್ದಾಗ ಏನಾಗ್ತಿದೆ ಇಲ್ಲಿ, ಕೆಲವೊಂದ್ ಐಟಮ್ ತೇಲ್ತಿದೆ, ಕೆಲವೊಂದ್ ಐಟಮು ಮುಳುಗಿದೆ. ಇದನ್ನೇ ನಾವಿಲ್ಲಿ ಕಲ್ತಿದ್ದು. ಏನಂತ ಹೇಳಿದ್ರೆ, ಯಾವ ವಸ್ತು ತೇಲ್ತಿದೆ, ಯಾವ ವಸ್ತು ಮುಳುಗ್ತಿದೆ ಅನ್ನೋದನ್ನ ನೋಡಿ, ಇಲ್ಲಿ ನಾವೊಂದ್ ಗುಂಪು ಮಾಡ್ತಿದೀವಿ. ತೇಲುವ ವಸ್ತುನ ಮತ್ತೆ ಮುಳುಗುವ ವಸ್ತುಗಳನ್ನ. ಇದನ್ನೆಲ್ಲ ಒಂಚೂರು ತಲೆಲಿಟ್ಕೊಂಡು ನಾವಿದನ್ನೆಲ್ಲ ಮುಂದಿನ ಕ್ಲಾಸಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು.